ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಶೀಕರಣವನ್ನು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಮತ್ತು ಯಾವ ವಸ್ತುವನ್ನು ಬಳಸಿದ್ರೆ ವಶೀಕರಣ 100ಕ್ಕೆ 100ರಷ್ಟು ಫಲ ಕೊಡುತ್ತೆ, ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ. ಮೊದಲನೇದಾಗಿ ಇಷ್ಟಪಡ್ತಕ್ಕಂತಹ ಹುಡುಗ ಅಥವಾ ಹುಡುಗಿ ಅಥವಾ ಗಂಡ ಅಥವಾ ಹೆಂಡತಿ ಯಾರನ್ನಾದರೂ ಕೂಡ ನಿಮ್ಮಂತೆ ಮಾಡ್ಕೊಳ್ಳೋದಕ್ಕೆ ಒಂದು ಪವರ್ಫುಲ್ ಆಗಿರುವಂತಹ ವಶೀಕರಣ ತಂತ್ರ ಅಂತಲೇ ಹೇಳ್ಬೋದು. ಕೇವಲ ಮನೆಯಲ್ಲಿರುವಂತಹ ಸಕ್ಕರೆ ಮತ್ತು ಲವಂಗವನ್ನು ಬಳಸಿ ನೀವು ಇಷ್ಟಪಟ್ಟಂಥವನ್ನ ನಿಮ್ಮಂತೆ ಮಾಡ್ಕೊಳ್ಬಹುದು. ಯಾವುದೇ ಕೋಪ ಇರಲಿ, ಜಗಳ ಇರಲಿ, ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡು ನಿಮ್ಮನ್ನ ಬಿಟ್ಟು ಹೋಗಿದ್ರು ಕೂಡ ಯೋಚನೆ ಮಾಡಬೇಡಿ. ಅವರೇ ಬಂದು ನಿಮಗೆ 3 ದಿನದಲ್ಲಿ ಸಿಹಿ ಸುದ್ದಿನ ಕೊಡ್ತಾರೆ. ಏಕೆಂದರೆ ಇದು ಸಕ್ಕರೆ ಅಷ್ಟೇ ಸಿಹಿಯಾಗಿರುವಂತಹ ವಶೀಕರಣ ತಂತ್ರ ಅಂತಲೇ ಹೇಳಬಹುದು. ಈ ಒಂದು ತಂತ್ರವನ್ನು ನೀವು ಶುಕ್ರವಾರದ ದಿನವೇ ಮಾಡಬೇಕಾಗುತ್ತೆ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ. 3:30ಯಿಂದ 4 ಗಂಟೆ ಒಳಗಡೆ ಬೆಳಗಿನ ಜಾವ ಮಾಡಿದ್ರೆ ನಿಮಗೆ ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತೆ. ಈ ತಂತ್ರವನ್ನು ಮಾಡಬೇಕಾದ್ರೆ ತುಂಬಾ ನಿಶ್ಶಬ್ದವಾಗಿರುವಂತಹ ಸ್ಥಳದಲ್ಲಿ ಕುಳಿತು ಮಾಡಬೇಕು ಮತ್ತು ಯಾರ ಜೊತೆನೂ ಕೂಡ ಈ ಒಂದು ತಂತ್ರದ ಬಗ್ಗೆ ಹೆಚ್ಚು ಮಾತನಾಡಬಾರ್ದು. ಒಂದು ಕೆಂಪು ತಟ್ಟೆಯಲ್ಲಿ 1 ಹಿಡಿ ಸಕ್ಕರೆಯನ್ನು ತೆಗೆದುಕೊಳ್ಬೇಕು ಮತ್ತು 6 ಲವಂಗವನ್ನು ತೆಗೆದುಕೊಳ್ಬೇಕು. ಆ ಹುಡುಗಿ ಹೆಸರನ್ನ ಪದೇ ಪದೇ ನೆನಪಿಸ್ಕೊಳ್ಬೇಕು. ಆ ಹುಡುಗಿ ಹೆಸರನ್ನ ಹೇಳ್ತಾ ಇರಬೇಕು ಅಥವಾ ಹುಡುಗ ಆಗಿದ್ರೆ ಹುಡುಗನ ಹೆಸರನ್ನ ಹೇಳ್ತಾ ಇರಬೇಕು. ಈ ರೀತಿಯಾಗಿ ಹೇಳ್ತಾ ಲವಂಗವನ್ನು ಸುತ್ತ ಸಕ್ಕರೆ ಮೇಲೆ ಇಟ್ಟು ಒಂದು ಹೂವನ್ನು ಇಟ್ಟು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅವ್ರಿಗೆ ಎಷ್ಟೇ ಕೋಪ ಇದ್ರೂ ಸರಿ, ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಸರಿ, ಅವರಾಗೆ ನಮ್ಮ ಜೀವನಕ್ಕೆ ಬರಬೇಕು, ನನ್ನ ಜೊತೆ ಯಾವಾಗಲೂ ಸಂತೋಷವಾಗಿರಬೇಕು. ಈ ರೀತಿ ಸಂಕಲ್ಪನ ಮಾಡಿಕೊಂಡ ನಂತರ ನೀವು ಒಂದು ಕರ್ಪೂರವನ್ನು ಆ ಸಕ್ಕರೆಯ ಮೇಲೆ ಉರಿಸಬೇಕಾಗುತ್ತೆ. ಉರಿಸಬೇಕಾದ್ರೆ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ಆ ಮಂತ್ರ ಹೀಗಿದೆ: ಓಂ ಶ್ರೀಂ ಕ್ರೀಂ ಕ್ರಿಯಂ ಪಟ್ ಸ್ವಾಹ. ಓಂ ಶ್ರೀಂ ಕ್ರೀಂ ಕ್ರಿಯಂ ಪಟ್ ಸ್ವಾಹ. ಈ ಒಂದು ಮಂತ್ರ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಇದು ಬೀಜಾಕ್ಷರಿ ಮಂತ್ರ. ಇದು ನಿಮಗೆ 100ಕ್ಕೆ 100ರಷ್ಟು ಫಲವನ್ನು ಕೊಡುತ್ತೆ. ಯಾವುದೇ ರೀತಿಯ ಎಷ್ಟೇ ಜಗಳ, ಕೋಪ, ತೊಂದರೆ ಆಗಿದ್ರೂ ಕೂಡ ಎಲ್ಲವನ್ನ ಸರಿ ಮಾಡುತ್ತೆ. ಆ ಸಕ್ಕರೆಯನ್ನು ಉರಿಸಿದ ನಂತರ ಏನು ಮಾಡಬೇಕಂದ್ರೆ ಲವಂಗವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಸಕ್ಕರೆನ ತೆಗೆದುಕೊಂಡು ಹೋಗಿ ಕೆಂಪು ಇರುವೆ ಅಥವಾ ಎಲ್ಲಿ ಇರುವೆಗಳಿರುತ್ತೋ ಅಲ್ಲಿ ಹಾಕಿ ಬರಬೇಕು. ಈ ರೀತಿಯ ಒಂದು ಚಿಕ್ಕ ಪ್ರಯೋಗನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಅನ್ಕೊಂಡಿರ್ತೀರೋ ಆ ರೀತಿಯಾಗಿ ಬದಲಾಗುತ್ತೆ. ಇದನ್ನು ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರಿಗೆ ಕರೆ ಮಾಡಿ. ಅವರು ನಿಮಗೆ ಶಾಶ್ವತವಾಗಿರುವಂತಹ ವಿಶೇಷವಾದ ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತಾರೆ.